ಮತ್ತೊಂದು ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಡ್ತಿದ್ದೇನೆ. ಅದು ಯಾವುದಂದರೆ ನೆಸ್ಟ್ ಎಕ್ಸಾಮ್ ಅಂತ ಬರುತ್ತೆ. ಅಂದರೆ ನ್ಯಾಷನಲ್ ಎಂಟ್ರೆನ್ಸ್ ಸ್ಕ್ರೀನಿಂಗ್ ಟೆಸ್ಟ್ ಅಂತೇಳಿ ನಡೆಸೋ ಅಂಥ ಒಂದು ಎಕ್ಸಾಮ್ ಇದು. ಇದು ಕಾಲೇಜೆಲ್ಲ ಎಲ್ಲಿದೆ ಅಂತ ಬಂದಾಗ ಭುವನೇಶ್ವರು ಮತ್ತು ಬಾಂಬೆನಲ್ಲಿದೆ. ಒಟ್ಟು 257 ಸೀಟ್ಗಳಿದೆ. ಅದರಲ್ಲಿ 200 ಸೀಟ್ ಬಂದು ಭುವನೇಶ್ವರಲ್ಲಿರುತ್ತೆ, 57 ಸೀಟ್ ಬಂದು ಬಾಂಬೆಯಲ್ಲಿ ಇರ್ತದೆ. ಈ ಎರಡೂ ಕಡೆ ಕಾಲೇಜ್ಗೋಸ್ಕರ ನಡೆಯೋಂಥ ಒಂದು ಎಕ್ಸಾಮ್ ಇದು ನೆಸ್ಟ್ ಎಕ್ಸಾಮ್ ಅಂಥೇಳಿ. ಇಲ್ಲಿ ಯಾವ ಕೋರ್ಸ್ ಇದೆ ಅಂತ ಬಂದಾಗ BSMS ಅಂತ ಹೇಳಿ ಕರೀತಾರೆ, ಬ್ಯಾಚುಲರ್ ಆಫ್ ಸೈನ್ಸ್ ಮಾಸ್ಟರ್ ಆಫ್ ಸೈನ್ಸ್ ಅಂತೇಳಿ. ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಇಂಟ್ರೆಸ್ಟ್ ಇದ್ದರೆ ಫಿಸಿಕ್ಸ್ ಮಾಡ್ಬೋದು 5 ವರ್ಷ, ಕೆಮಿಸ್ಟ್ರಿ ಇಂಟ್ರೆಸ್ಟ್ ಇದ್ದರೆ ಕೆಮಿಸ್ಟ್ರಿ ಮಾಡ್ಬೋದು, ಮ್ಯಾಥ್ಸು, ಬಯಾಲಜಿ, ಈ ಥರ 4 ಸಬ್ಜೆಕ್ಟನ್ನು 5 ಇಯರ್ಸ್ ಇಂಟಿಗ್ರೇಟೆಡ್ ಆಗಿ BSMS ಕೋರ್ಸ್ನ ಮಾಡೋಂಥ ಒಂದು ಅವಕಾಶ. ಭುವನೇಶ್ವರಲ್ಲಿ 200 ಸೀಟ್ ಇರ್ತದೆ. ಅದೇ ರೀತಿ ಬಾಂಬೆಲಿ ಬಂದರೆ 57 ಸೀಟ್ ಇರ್ತದೆ. ಇದಕ್ಕೆ ನೀವು ನೆಸ್ಟ್ ಅಂತ ಹೇಳಿ ಆ ಎಕ್ಸಾಮ್ನ ಬರೀಬೇಕಾಗುತ್ತೆ. ಇದು ಫೆಬ್ರವರಿ ಮತ್ತು ಮಾರ್ಚಲ್ಲಿ ಅಪ್ಲಿಕೇಶನ್ ಕಾಲ್ಫರ್ ಮಾಡ್ತಾರೆ. ಫೀಸ್ ಬಂದು 500ರಿಂದ 800 ರೂಪಾಯಿ ಇರುತ್ತೆ ಎಕ್ಸಾಮ್ ಫೀಸ್ ಅಂತ ಬಂದು. ಈ ಕಾಲೇಜಿನ ಫೀಸ್ ಅಂತ ಬಂದಾಗ ಈ ಕಾಲೇಜಿನ ಒಟ್ಟು ಫೀಸು ವರ್ಷಕ್ಕೆ 15,000 ರೂಪಾಯಿ ಇರುತ್ತೆ. ಅಂದರೆ ಕಾಲೇಜ್ ಫೀಸ್ ಪ್ಲಸ್ ಹಾಸ್ಟೆಲ್ ಫೀಸ್ ಇನ್ಕ್ಲೂಡ್ ಆಗಿ ವರ್ಷಕ್ಕೆ ನೀವು 15,000 ರೂಪಾಯಿ ಕಟ್ಟಬೇಕಾಗತ್ತೆ. ಸ್ಟೈಫೆಂಡ್ ಅಂತ ಬಂದಾಗ ವರ್ಷಕ್ಕೆ 80,000 ರೂಪಾಯಿ ಸ್ಟೈಫೆಂಡ್ ಕೊಡ್ತಾರೆ. ನೀವು ಕಟ್ಟಬೇಕಾಗಿರೋ ಫೀಸ್ ಬಂದು 15,000 ರೂಪಾಯಿ. ಸ್ಟೈಫೆಂಡ್ ಬಂದು 80,000 ರುಪೀಸ್ವರೆಗೂ ಸ್ಟೈಫೆಂಡ್ ಸಿಗುತ್ತೆ. ಜೊತೆಗೆ ಇಲ್ಲಿ 100% ಪ್ಲೇಸ್ಮೆಂಟ್ ಸಿಗೋ ಅಂಥ ಒಂದು ಅವಕಾಶ ಇದೆ. ಯಾರೆಲ್ಲ ಓದ್ತಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೂ 100% ಪ್ಲೇಸ್ಮೆಂಟ್ ಆಗುತ್ತೆ. ಎಲ್ಲಿ ಆಗುತ್ತೆ ಅಂತ ಬಂದಾಗ ಹೋಮಿ ಭಾಭಾ ರಿಸರ್ಚ್ ಸೆಂಟರ್ ಬಾರ್ಕ್ ಅಂತ ಇರೋ ಬಾಂಬೆನಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡೋ ಅಂಥ ಒಂದು ಅವಕಾಶ ಸಿಗುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳು ಸೈನ್ಸ್ ವಿದ್ಯಾರ್ಥಿಗಳಿದ್ದೀರಿ, ಅದರಲ್ಲೂ PVCನಲ್ಲಿ 60%ಗಿಂತ ಜಾಸ್ತಿ ತೆಗೆದಿದ್ದೀರಿ, ಅವರೆಲ್ಲ ಅದರಲ್ಲೂ ಸೈಂಟಿಸ್ಟ್ ಫೀಲ್ಡಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋರು ಈ ನೆಸ್ಟ್ ಎಕ್ಸಾಮ್ ಬರೆದು ಸೆಲೆಕ್ಟ್ ಆದರೆ ಇಲ್ಲಿ ಓದೋ ಅಂಥ ಒಂದು ಅವಕಾಶ ಸಿಗುತ್ತೆ. ಒಂದು ಕಾಲೇಜು ಭುವನೇಶ್ವರಲ್ಲಿದೆ, ಒಂದು ಕಾಲೇಜು ಬಾಂಬೆನಲ್ಲಿದೆ. ಈ ಥರ ಎರಡು ಸೆಂಟರಲ್ಲಿ ಈ ಕೋರ್ಸ್ ಬಗ್ಗೆ ನಡೀತಾ ಹೋಗುತ್ತೆ. BSMS ಅಂತೇಳಿ, ಬ್ಯಾಚುಲರ್ ಆಫ್ ಸೈನ್ಸ್ ಮಾಸ್ಟರ್ ಆಫ್ ಸೈನ್ಸ್ ಅಂತೇಳಿ. ಸೈನ್ಸ್ ಓದ್ತಿರೋಂಥ ವಿದ್ಯಾರ್ಥಿಗಳು ಸೈಂಟಿಸ್ಟ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು ಈ ಎಕ್ಸಾಮ್ ಬರೆದು ಈ ಕಾಲೇಜಲ್ಲಿ ಸೆಲೆಕ್ಟ್ ಆಗಿ ಓದ್ಕೋಬೋದು ಅಂತ ಹೇಳ್ತೇನೆ.